ಚಿನ್ನದಂಥ ಚಂದಾದಾರಿಗೆ, ಮುತ್ತಿನಂಥ ವೀಕ್ಷಕರಿಗೆ, ಮಿನಿಮಲ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ ನೋಡಿ, ನೀವು ಆನ್ಲೈನಲ್ಲಿ ಆರ್ಡರ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ದಯವಿಟ್ಟು ನೋಡಿ. ನೀವು ಟಿಕೆಟ್ ಬೈ ಮಾಡಬೇಕು, ನನಗೆ ದೂರವಿದೆ, ಹೋಗೋಕ್ಕಾಗಲ್ಲ, ನಾನು ಆನ್ಲೈನಲ್ಲಿ ಬೈ ಮಾಡ್ತೀನಿ ಅಂತಂದರೆ ಕೆಲವು ಫ್ರಾಡ್ ನನ್ನ ಮಕ್ಕಳು ದುಡ್ಡು ವಿನ್ ಆದ್ರೂ ಕೊಡಂಗೆ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಬ್ಬರು ಕಸ್ಟಮರ್ದು ನನಗೆ ವಾಟ್ಸಪ್ಪಲ್ಲೆಲ್ಲ ಅವ್ರ ಡೀಟೇಲ್ಸ್ ಕಳಿಸಿದ್ದಾರೆ, ಅದನ್ನು ನಿಮಗೆ ನಾನು ಶೇರ್ ಮಾಡ್ತೀನಿ. ಆ ಸೈಟ್ಗಳಲ್ಲಿ ನೀವು ದಯವಿಟ್ಟು ಆರ್ಡರ್ ಮಾಡೋಕ್ಕೆ ಹೋಗ್ಬೇಡಿ. ನಾನು ನಿಮಗೆ ಮತ್ತೊಂದು ಸಲ ಸೂಚನೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ, ದಯವಿಟ್ಟು ಆನ್ಲೈನಲ್ಲಿ ನೀವು ಆಡೋಕ್ಕೆ ಹೋಗಬೇಡಿ. ಏನಿದ್ರು ನಿಮ್ಗೆ ಬೇಕಾದರೆ ಡೈರೆಕ್ಟು ನೀವು ಆ ಅಂಗಡಿಯಲ್ಲೇ ಹೋಗ್ಬಿಟ್ಟು ತಗೋಬೇಕಾಗುತ್ತದೆ. ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ. ಭಾಳಷ್ಟು ಜನ ವಾಟ್ಸಪ್ ಮುಖಾಂತರ ನನಗೆ ಮೆಸೇಜ್ ಕಳಿಸಿದ್ದಾರೆ, ಈ ರೀತಿ ಮೋಸ ಆಗ್ತಾಯಿದೆ ಸರ್, ನಾವು ಯಾವ ರೀತಿ ಖರೀದಿ ಮಾಡ್ಬೋದು ಅಂತ. ನಾನು ಒಂದೇ ವೀಕ್ಷಕರೇ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ನೀವು ಆನ್ಲೈನಲ್ಲಿ ದಯವಿಟ್ಟು ಆಡೋಕ್ಕೆ ಹೋಗಬೇಡಿ. ಆನ್ಲೈನಲ್ಲಿ ಎಷ್ಟು ಮಟ್ಟಿಗೆ ನಿಜ ಇರುತ್ತೆ, ಎಷ್ಟು ಮಟ್ಟಿಗೆ ಕರೆ ಇರುತ್ತೆ, ಎಷ್ಟು ಮಟ್ಟಿಗೆ ಸುಳ್ಳು ಇರುತ್ತೆ ಹೇಳೋಕ್ಕಾಗಲ್ಲ. ಹಾಗಾಗಿ ನೀವು ರಿಸ್ಕ್ ತಗೋಬಾರ್ದು. ಮೊದಲನೇ ಬಹುಮಾನ ಏನಾದರೂ ನೀವು ಅರ್ಹತರಾದರೆ ಏನು ಮಾಡ್ತೀರಾ? ಅದೃಷ್ಟ ಬಂದು ಬೇರೆಯವರಿಗೆ ಹೋಗಿರುತ್ತೆ. ಯಾಕಂದರೆ ನಿಮ್ಮ ಹತ್ರ ಆ ಟಿಕೆಟ್ಸ್ಗಳು ನಿಮ್ಮ ಹತ್ರ ಇರಲ್ಲ. ವಾಟ್ಸಪ್ ಮುಖಾಂತರ ಅವ್ರು ಕಳಿಸಿರ್ತಾರೆ. ನೀವು ಯಾವುದೋ ಒಂದು ರ್ಯಾಂಡಮ್ ಆಗಿ ಒಂದು ನಂಬರ್ ಚೂಸ್ ಮಾಡ್ತೀರ, ಒರಿಜಿನಲ್ ಟಿಕೆಟೇ ಆಗಿರುತ್ತೆ. ಆದರೆ ಅವ್ರನ್ನ ನೀವೆಷ್ಟು ಬಿಲೀವ್ ಮಾಡ್ತೀರಾ ಅದ್ರ ಮೇಲೆ ಬಿಟ್ಟಿರೋದು. ಯಾಕಂದರೆ ಒಂದು ವೀಕ್ಷಕರಿಗೆ ಈ ರೀತಿ ಪ್ರಾಬ್ಲಮ್ ಆಗಿದ್ದಾವೆ. ಆಲ್ರೆಡಿ ಆ ವೀಕ್ಷಕ ಒಂದು ಸೆಟ್, ಈಗ ವೀಕ್ಲಿ ಲಾಟ್ರಿಯಲ್ಲಿ ಸೆಟ್ ಅಂತೇಳಿ ಬರುತ್ತೆ, ಅಂದರೆ ಸೇಮ್ ನಂಬರ್ 12 ಪೀಸ್ ಇರ್ತವೆ. ಆ 12 ಪೀಸಲ್ಲಿ ಸೇಮ್ ನಂಬರು 12 ಪೀಸ್ ತಗೊಂಡಿದ್ದಾನೆ ಆ ವೀಕ್ಷಕ. ಆದರೆ ಏನಾಯಿತು ಅಂತಂದರೆ ಆ 12 ಪೀಸು ಸೇಮ್ ನಂಬರಿಗೆ 500 ರೂಪಾಯಿ ಬಿದ್ದಿದೆ ಅಮೌಂಟು. 500 ರೂಪಾಯಿ ಬಿದ್ದರೆ 500 × 12 ಎಷ್ಟಾಗುತ್ತೆ ಸ್ನೇಹಿತರೆ? 6000 ಆಗುತ್ತೆ. 6000 ಈಗ ಅವರು ವಿನ್ ಆಗಿದ್ದಾರೆ. ಟಿಕೆಟ್ ದುಡ್ಡೆಲ್ಲ ಕಟ್ಟಿ ಅವ್ರು ವಾಟ್ಸಪ್ ಮುಖಾಂತರ ಅವರು ಟಿಕೆಟ್ದು ಫೋಟೋ ಎಲ್ಲ ಕಳಿಸಿ 12 ಪೀಸ್ದು ಅವ್ರು ವಿನ್ ಆಗಿದ್ದಾರೆ. ಆದರೆ ಆ ಕಡೆಯಿಂದ ಅಮೌಂಟು ಆಗ್ತಾ ಇಲ್ಲ. ಯಾಕಂದರೆ ವಿನ್ ಆಗಿದ ತಕ್ಷಣ ನಾವು ಈಗ ಇಲ್ಲಿ ನಿಮ್ಮ ಹತ್ರ ಫಿಸಿಕಲ್ ಟಿಕೆಟ್ ಇದ್ದರೆ ವಿನ್ ಆಗಿದ ತಕ್ಷಣ ಅದೇ ವಿನ್ ಆದಮೇಲೆ ಆ ನಂಬರ್ ಬಂದಾದ್ಮೇಲೆ ಒಂದು ಆನ್ ದಿ ಸ್ಪಾಟ್ ಹೋಗ್ಬಿಟ್ಟು ನೀವು ಯಾವುದಾದ್ರು ಏಜೆನ್ಸಿಯಲ್ಲಿ ಕೊಟ್ಟರೆ ನಿಮಗೆ ಅದು 500 ರೂಪಾಯಿ ವಿನ್ ಆದರೆ 500 ರೂಪಾಯಿ ನಿಮಗೆ ಆ ಟಿಕೆಟ್ ತಗೊಂಡು ನಿಮಗೆ ಕೊಡ್ತಾರೆ. ಆದರೆ ಇಲ್ಲಿ ಆನ್ಲೈನಲ್ಲಿ ವಾಟ್ಸಪ್ ಮುಖಾಂತರ ಟಿಕೆಟ್ ಫೋಟೋಗಳು ಕಳಿಸ್ಬಿಟ್ಟು ಮೋಸ ಆಗ್ತಾ ಇದೆ. ಟಿಕೆಟ್ ಅಂತೂ ಒರಿಜಿನಲ್ ಆಗಿರುತ್ತೆ, ಆದರೆ ನಿಮ್ಮ ಕೈಯಾಗೆ ಟಿಕೆಟ್ ಇಲ್ಲಲ್ಲ, ನೀವು ಮೋಸ ಹೋಗ್ತಾ ಇದ್ದೀರಾ. ದಯವಿಟ್ಟು ಆನ್ಲೈನಲ್ಲಿ ನೀವು ಆಡೋಕ್ಕೆ ಹೋಗ್ಬಿಡಿ, ಆಯಿತಾ? ದುಡ್ಡು ಗೆದ್ರೂ ನಿಮಗೆ 3 ನಾಮ ಇಕ್ಕಿ ಕಳಿಸ್ತಾ ಇದ್ದಾರೆ. 3 ನಾಮನೇ ಇದು. ಯಾಕಂದರೆ ನೀವು ಟಿಕೆಟ್ನ ಜೆನ್ಯೂನಾಗಿ ನೀವು ಪರ್ಚೇಸ್ ಮಾಡಿದ್ದೀರಾ ವಾಟ್ಸಪ್ ಮುಖಾಂತರ, ಆದರೆ ಅವರು ಗೂಗಲ್ ಪೇ ಮುಖಾಂತರ ನಿಮಗೆ ಅಮೌಂಟ್ ಕಳಿಸಿಲ್ಲ. ಅದು ಅವ್ರ ಕರ್ತವ್ಯ ಇತ್ತು ಕಳಿಸ್ಬೇಕಾಗಿರೋದು. ಅವ್ರು ನೀವು ಬಿಲೀವ್ ಮಾಡ್ಕೊಂಡು ನೀವು ಅಮೌಂಟ್ ಹಾಕಿದ್ದೀರಾ, ಆದರೆ ಅವರು ರಿಟರ್ನ್ ಆಗಿ ನೀವು ಗೆದ್ದಾಗ ಅವ್ರು ಏನು ಮಾಡಿದ್ದಾರೆ, ನಿಮ್ಮನ್ನು ಮರೆತು ಬಿಟ್ಟಿದ್ದಾರೆ. ಅಂದರೆ ನಿಮಗೆ ಅವರಿಗೆ ಕೊಡೋಕ್ಕೆ ಆಸೆ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ದಯವಿಟ್ಟು ಆನ್ಲೈನಲ್ಲಿ ಈ ಸೆಟ್ಟು ಪುಟ್ಟು ಎಲ್ಲ ಆಡಕ್ಕೆ ಹೋಗ್ಬೇಡಿ, ಆಯಿತಾ? ಏನಿದ್ರೂ ಡೈರೆಕ್ಟಾಗಿ ಕೇರಳಕ್ಕೆ ಹೋಗಿ ಬೈ ಮಾಡ್ಕೊಳ್ಳಿ, ಅಷ್ಟೇ ನನ್ನ ಸೂಚನೆ. ಇಷ್ಟನ್ನು ಹೇಳ್ಬಿಟ್ಟು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಗ್ರೂಪ್ ಹೆಸರು ಬಂದ್ಬಿಟ್ಟು ರಾಯಲ್ ಸೆಟ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋ ಮುಖಾಂತರ. ಜೈ ಹಿಂದ್, ಜೈ ಕರ್ನಾಟಕ.